ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ವಿರೋಧ ಪಕ್ಷಗಳಿಗೆ ಚುನಾವಣಾ ಫಲಿತಾಂಶದ ಮೂಲಕ ಉತ್ತರ ಕೊಡೋಣ. ಶಾಸಕ ಕೆವೈ ನಂಜೇಗೌಡ. ಮಾಲೂರು ತಾಲೂಕಿನ ಮಸ್ತಿಯ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ ಮತ್ತು ಕಾಂತರಾಜ್ ಅವರ ನಿವಾಸದಲ್ಲಿ ಕೋಮುಲ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರುಗಳಿಗೆ ಶಾಸಕರಿಗೆ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ನಂಜೇಗೌಡರು ಸುದ್ದಿಗಾರರ ಜೊತೆ ಮಾತನಾಡಿ, ಹಾಲು ಒಕ್ಕೂಟ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ವಿನೋದ್ ಗೌಡ, ರಮೇಶ್, ಶ್ರೀಮತಿ ಕಾಂತಮ್ಮ, ಶ್ರೀನಿವಾಸ್ ಮುಂತಾದವರಿಗೆ ಮಸ್ತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿರುವುದು ವಿಶೇಷ ಮತ್ತು ಶ್ಲಾಘನೀಯ. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಸೂಕ್ತ ಸ್ಥಾನ ಕಲ್ಪಿಸುವುದು ನಮ್ಮ ಜವಾಬ್ದಾರಿ. ಮುಂಬರುವ ಯೂನಿಯನ್ ಚುನಾವಣೆಗಳು ಮತ್ತು ಇತರ ಚುನಾವಣೆಗಳಲ್ಲಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು. ಇದರ ಮೂಲಕ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ವಿರೋಧ ಪಕ್ಷಗಳಿಗೆ ಚುನಾವಣಾ ಫಲಿತಾಂಶದ ಮೂಲಕ ಉತ್ತರ ಕೊಡೋಣ ಎಂದಿದ್ದಾರೆ. ಶ್ರೀನಿವಾಸ್ ಅವರು ಮಾತನಾಡಿ, ನಮ್ಮ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ ಶಾಸಕರು, ಕಾರ್ಯಕರ್ತರು, ಮುಖಂಡರು, ಗೆಳೆಯರು ಮತ್ತು ಹಿತೈಷಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ನೂತನವಾಗಿ ಕೋಲಾರ ಒಕ್ಕೂಟದ ನಿರ್ದೇಶಕರಾಗಿ 3 ಜನ ಆಯ್ಕೆಯಾಗಿರೋರಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ನ ನೂತನವಾಗಿ ಆಯ್ಕೆಯಾಗಿರುವಂತ ರಮೇಶ್ ದಿನಹಳ್ಳಿ ಮತ್ತೆ ಹೊಸಕೋಟೆ ವಿನೋದ್ ಗೌಡ ಮತ್ತೆ ಮಹಿಳಾ ನಿರ್ದೇಶಕರಾಗಿ ಒಕ್ಕೂಟಕ್ಕೆ 2ನೇ ಅವಧಿಗೆ ಆಯ್ಕೆಯಾದಂತಹ ಕಾಂತಕ್ಕನವರು ಮತ್ತೆ ಮೊದಲನೇ ಬಾರಿಗೆ ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ ಮತ್ತೆ ಪಿಎಲ್ ಬ್ಯಾಂಕ್ನ ಅಧ್ಯಕ್ಷರು ಶ್ರೀನುಗೆ ಮತ್ತು ಮಾಸ್ತಿಯ ಎಲ್ಲ ನಮ್ಮ ಮಾಸ್ತಿ ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ನಾನು ಇಷ್ಟೊತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾತಾಡ್ತಾ ಇದ್ದೆ. ನನ್ನ MLA ಎಲೆಕ್ಷನ್ ಆಯಿತು, ನೋಡಿದಿರೋದು ನಮ್ಮ ಮುಖಂಡಗಳ ಎಲೆಕ್ಷನ್. ಯಾವುದೇ ಚುನಾವಣೆ ಬಂದ್ರೆ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸಿಕ್ಕೊಡುವಂತ ಅವಕಾಶ ಪಾರ್ಟಿ ಜವಾಬ್ದಾರಿ ನಂದು. ನನಗೆ ಅವಕಾಶ ಸಿಕ್ಕಂತದ್ದು ನನ್ನ ಕಾರ್ಯಕರ್ತರು, ಮುಖಂಡರಿಗೆ ಕೊಡಬೇಕು ಅವಕಾಶ. ಅದಕ್ಕಾಗಿ ನಾನು ಹೋರಾಟ ಮಾಡ್ತೇನೆ. ಯಾವ ಎಲೆಕ್ಷನ್ ಕೂಡ ನಾವು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಬರುತ್ತೆ ಎಲೆಕ್ಷನ್ ಬಿಡಲ್ಲ. ಇದು ನನ್ನ ಪ್ರಕಾರ 15ರಿಂದ 1 ತಿಂಗಳ ಒಳಗೆ ಯೂನಿಯನ್ ಎಲೆಕ್ಷನ್ ಬರ್ತದೆ. ಡಿಸ್ಟ್ರಿಕ್ಟ್ ಯೂನಿಯನ್ ಎಲೆಕ್ಷನ್ ಕೂಡ ಇದೆ. ಅದಕ್ಕೂ ಕೂಡ ನಮ್ಮ ತಾಲೂಕಿನ 2 ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಒಂದು ಸಹಕಾರ ಪತ್ತಿನ ಸಹಕಾರ ಸಂಘದಿಂದ ಒಬ್ಬರು ಹೋಗಬೇಕಾಗುತ್ತೆ, ಮತ್ತೆ ಮಿಲ್ಕ್ ಯೂನಿಯನ್ನಿಂದ ಒಬ್ಬರು ಹೋಗಬೇಕಾಗುತ್ತೆ. ಮೊದಲು ನಮಗೆ ನಮ್ಮ ಸೊನ್ನಳ್ಳಿ ಗೋವರ್ಧನ್ ರೆಡ್ಡಿ ಅವರು ಒಬ್ಬರಿದ್ರು. ಇನ್ನೊಬ್ಬರನ್ನ ಸಿಕ್ಕ ತಿರುಪತಿ ಶಂಕರನಾಡಗೌಡನ ಆಯ್ಕೆ ಮಾಡಿ ಕಳಿಸಿದ್ರು. ಈಗ ಇನ್ನೊಂದು 15-20 ದಿವಸ ತಿಂಗಳ ಒಳಗಡೆ ಮತ್ತೆ ಇನ್ನೂ 2 ಆಯ್ಕೆ ಮಾಡಿ ಕಳಿಸಬೇಕಾಗುತ್ತೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ನನ್ನ ಪ್ರಕಾರ. ಅದಾದ್ಮೇಲೆ ನಗರಸಭೆ ಬರ್ತದೆ. ನಗರಸಭೆ ಆದ್ಮೇಲೆ ಗ್ರಾಮ ಪಂಚಾಯತಿ ಬರ್ತದೆ. ಈ ವರ್ಷ ಪೂರ್ತಿ ಚುನಾವಣೆಗಳನ್ನ ಫೇಸ್ ಮಾಡಬೇಕಾಗಿದೆ. ನಾವು ಒಗ್ಗಟ್ಟಾಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಮಾಲೂರು ತಾಲೂಕು ತುಂಬಾ ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟಿರೋದ್ರಿಂದ ಮತ್ತೆ ಕಾರ್ಯಕರ್ತರು ಸಿಕ್ಕಂತ ಅವಕಾಶಗಳನ್ನ ಉಳಿಸಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಮಾಲೂರು ತಾಲೂಕಲ್ಲಿ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಸಿಕ್ಕಂತ ಅವಕಾಶಗಳು ತುಂಬಾ ಚೆನ್ನಾಗಿ ಅದನ್ನ ಉಳಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಮಾಸ್ತಿ ಹೋಬಳಿ ಎಲ್ಲ ಮುಖಂಡರನ್ನು ಇವತ್ತೇನು ಸನ್ಮಾನ ಮಾಡುತ್ತಾ ಕಾರ್ಯಕ್ರಮಗಳನ್ನು ಕೂಡ ಕರೆದಿದ್ದೀನಿ. ನಿಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಯನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ವಿರೋಧ ಪಕ್ಷದವರಿಗೆ ಸರಿಯಾದ ರಿಸಲ್ಟ್ ಮುಖಾಂತರ ಉತ್ತರ ಕೊಡಬೇಕು. ಅದಕ್ಕೆ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀನಿ. ನಮ್ಮ ಎಲೆಕ್ಷನ್ ಅಂತ ಬಂದಾಗ ನಾವು ಜಿದ್ದಾಜಿದ್ದಿನ ಎಲೆಕ್ಷನ್ ನಡೆದಾಗ ವಿರೋಧ ಪಕ್ಷಗಳು ಎಲ್ಲ ಒಟ್ಟಾಗಿ ನಮ್ಮ ಮೇಲೆ ಚುನಾವಣೆಗೆ ಬರ್ತಾರೆ. ಆದ್ರೆ ನಮ್ಮ ಶಾಸಕರು ಅವರ ಎಲೆಕ್ಷನ್ಗಿಂತನೂ ಇನ್ನ ಅತಿ ಬಿಗಿಯಾಗಿ ನಮ್ಮ ಕಾರ್ಯಕರ್ತರನ್ನ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅವ್ರ ಮನವೊಲಿಸಿ ಅವರು ಚುನಾವಣೆ ನಡೆಸಿದ ರೀತಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ಅದು ತುಂಬಾ ಸಂತೋಷ ಕೊಟ್ಟಿದೆ. ಯಾಕೆ ಅಂದ್ರೆ ಅವ್ರ ಚುನಾವಣೆಯಲ್ಲಿ ಅವ್ರು ಎಷ್ಟು ಬಾಧೆ ಇಟ್ಕೊಂಡು ಎಲೆಕ್ಷನ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ನಾವಿವತ್ತು ಎಲೆಕ್ಷನ್ ಮಾಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಮತ್ತೆ ನಮ್ಮ ಸ್ನೇಹಿತರುಗಳು 8 ದಿವಸದ ಕಾಲ ನಮ್ಮ ಜೊತೆಯಲ್ಲಿದ್ದು ಕೆಂಪನಹಳ್ಳಿ ಸೀನಣ್ಣವರಾಗಿರ್ಬೋದು, JVK ಚಂದ್ರಣ್ಣವರಾಗಿರ್ಬೋದು,
ಮುನೇಗೌಡರು, ವಿನಯ್, ಇನ್ನ ಹಲವಾರು ಜನ ಹೆಸರು ಹೇಳಕ್ ಹೋದ್ರೆ ಯಾರು ಬಿಟ್ಟಿರೋದು ತಪ್ಪು ತಿಳ್ಕೋಬಾರ್ದು. ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಸೇರಿ, ಮತ್ತೆ ಮಾಸ್ತಿ ಚೇತು ಆಗಿರ್ಬೋದು, ಹೆಸರುಗಳು ಸುನೀಲ್ ನಂಜೇಗೌಡರು ಮೊದಲು ಅವರು ಮತ್ತೆ ಅವ್ರ ಬಳಗ ತುಂಬಾನೇ ನಮಗೆ ಸಹಾಯಕರಾಗಿ ನಿಂತ್ಕೊಂಡು ತುಂಬಾ ಯುದ್ಧದ ರೀತಿಯಲ್ಲಿ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರು. ಅವ್ರಿಗೆಲ್ಲರಿಗೂ ಇವತ್ತು ನಮ್ಮ ಸ್ನೇಹಿತರು, ನಮ್ಮ ಕುಟುಂಬಕ್ಕೆ ಮತ್ತೆ ಅವ್ರ ಕುಟುಂಬಕ್ಕೆ ನಮ್ಗೆ ಸಹಕರಿಸಿದ ಎಲ್ಲ ಅಧ್ಯಕ್ಷರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಈ ದಿನ ನಮ್ಮ ಬಾಲ್ಯ ಸ್ನೇಹಿತರು ಒಬ್ರು ಡೈರಿ ನಿರ್ದೇಶಕರಾಗಿದ್ದಾರೆ ಅಂದ್ರೆ ಇದೆಲ್ಲ ಅವರಾದಂಗಿಲ್ಲ, ನಾವಾದಷ್ಟೇ ಸಂತೋಷ ಆಗಿದೆ. ಆ ಸಂಭ್ರಮನ ನಾವು ಇತ್ತೀಚೆಗೆ ಒಂದ್ 2-3 ದಿವಸಗಳಿಂದ ಆಚರಣೆ ಮಾಡ್ತಾ ಇದೀವಿ. ಇನ್ನೂ ಆಚರಣೆ ಮಾಡೋದಿದೆ. ಇದನ್ನ ಎಷ್ಟು ಆಚರಣೆ ಮಾಡಿದ್ರು ಸಾಲದು. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಸ್ನೇಹಿತರೊಬ್ರು ನಿರ್ದೇಶಕರಾಗಬೇಕಾದ್ರೆ ಅವರಾದಂಗೆ ಅನ್ಸಲಿಲ್ಲ. ನಮ್ಮ ಟೀಮ್ ಏನಿತ್ತು ಎಲ್ರಿಗೂ ನಾವೇ ನಿರ್ದೇಶಕರಾಗ್ತಾ ಇದ್ವಿ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಅದರಿಂದ ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟು, ಹೆಸರುಗಳು ಹೇಳೋದು ಬೇಡ, ಸಾಕಷ್ಟು ಜನ ನಮ್ಮ ಸ್ನೇಹಿತರಾಗಿರ್ಬೋದು, ಮತ್ತೆ ನಮ್ಮ ಶಾಸಕರು ಬಳಗ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಸಂಭ್ರಮನ ನಾವು ಎಷ್ಟು ಆಚರಣೆ ಮಾಡಿದ್ರು ತುಂಬಾ ಸಾಲದು. ಇನ್ನು ಸಾಕಷ್ಟು ದಿನಗಳು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಭ್ರಮ ಆಚರಣೆ ಮಾಡಬೇಕು. ಇದೇ ತರ ಸಂಭ್ರಮ ಎಲ್ರಿಗೂ ಸಿಗ್ಬೇಕು. ನಮ್ಮ ಸ್ನೇಹಿತರಲ್ಲಿ ಒಬ್ಬರು ಸಿಕ್ಕಿರುವಂತದ್ದು ಎಲ್ರಿಗೂ ಸಿಕ್ಕಂಗಾಗ್ಬೇಕು. ನಮ್ಮ ತಾಲೂಕಿನಲ್ಲಿ ಹಬ್ಬ ಆಗ್ಬೇಕು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಒಬ್ಬರು ನಿರ್ದೇಶಕರಾದ್ಮೇಲೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೂ ಒಂದೊಂದು ಪೋಸ್ಟ್ ಸಿಗ್ಬೇಕು. ತುಂಬಾ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ಲಿ ಅಂತ ನಾನು ನಮ್ಮ ಸ್ನೇಹಿತರ ಸಂಭ್ರಮನ ಈ ಖುಷಿಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.